ಆಡಾಡ್ತಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಆದರೆ ಬೆಳೀತಲೇ ದಾಯಾದಿಗಳಾಗಿ ಬದಲಾಗ್ತಾರೆ. ಅಪ್ಪನ ಆಸ್ತಿಯಲ್ಲಿ ಪಾಲು ಕೊಡಲಿಲ್ಲ ಅಂತ ಅಕ್ಕ ತನ್ನ ಸಹೋದರನ ಮನೆ ಮೇಲೆ ದಾಳಿ ಮಾಡಿದ್ದಾಳೆ. ಮನೆಗೆ ಕೊಳ್ಳಿಡಲು ಮುಂದಾಗಿದ್ದಾಳೆ. ಮುಂದೇನಾಯ್ತು ತೋರಿಸ್ತೀವಿ ನೋಡಿ. ಬಾಯಿ ಬಿಟ್ರೆ ಬೈಗುಳ, ಜೋರಾಗಿ ಬಾಗಿಲು ಬಡಿತಾಳೆ, ಪೆಟ್ರೋಲ್ ಬಾಟಲ್ ನ ಒಳಗೆ ಸೀತಾಳೆ. ಕೊನೆಗೆ ಸಿಕ್ಕ ಕ್ಯಾಮರಾ ಕೌಟುಂಬಿಕ ಆಸ್ತಿ ಕಲಹ, ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲು ಯತ್ನ. ತಾಯಿ ಮತ್ತು ಮಗಳ ಮೇಲೆ ದಾಳಿಗೆ ಮುಂದಾದ ಸಂಬಂಧಿಕರು. ಈ ಮಹಿಳೆ ಏನೇ ಪುಂಡಾಟ ಮಾಡಿದ್ರು ಒಳಗಿದ್ದ 2 ಜೀವಗಳಿಗೆ ಪ್ರಾಣ ಭಯ ಇತ್ತು. ಆದ್ರೆ ಈ ಒಮ್ಮನ ರೌದ್ರಾವತಾರ ಮುಂದುವರೆದೇ ಇತ್ತು. ಆಸ್ತಿ ವಿವಾದ, ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಮನೆಗೆ ಪೆಟ್ರೋಲ್ ಏರೆಚ್ಚಿ ಬೆಂಕಿ ಹಚ್ಚುವಂತ ಒಂದು ಘಟನೆ ನಿನ್ನೆ ಆ ಜಯನಗರದ ಫಸ್ಟ್ ಬ್ಲಾಕ್ ನಲ್ಲಿ ನಡೆದಿರುವಂತದ್ದು. ಜಯನಗರದ ಬೈರಸಂದ್ರದ ಇದೇ ಮನೆ ಮೇಲೆ ನಡೆದ ದಾಳಿ ಇದು. ಪತಿ ಮತ್ತು ತನ್ನಿಬ್ಬರು ಮಕ್ಕಳ ಜೊತೆ ಈ ಮನೆ ಮೇಲೆ ದಾಳಿ ಮಾಡಿದ್ದು ಇದೇ ಮೀನಾಕ್ಷಿ ಅನ್ನೋ ಮಹಿಳೆ. ಅಂದಹಾಗೆ ಸಹೋದರ ಉಮೇಶ್ಗೆ ಸೇರಿದ ಮನೆ ಇದು. ಲೋನ್ ಪಡೆದು ಮನೆ ಕಟ್ಟಿ ಹೆಂಡತಿ ಮಗಳ ಜೊತೆ ವಾಸ ಇದ್ದಾರೆ. ಆದ್ರೆ ಸೋದರಿ ಮೀನಾಕ್ಷಿ ಉಮೇಶ್ ಇಲ್ಲದಾಗ ಮನೆಗೆ ಬಂದಿದ್ಲು. ಇದೇ ಮನೆಯಲ್ಲಿ ತಮಗೂ ಪಾಲು ಸಿಗ್ಬೇಕು ಅಂತ ಧಮಕಿ ಹಾಕಿದ್ಲು. ಉಮೇಶ್ ಪತ್ನಿ ಅಶ್ವಿನಿ ಹಾಗೂ ಮಗಳ ಮೇಲೆ ಹಲ್ಲೆಗೆ ಮುಂದಾಗಿದ್ಲು. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲು ಯತ್ನಿಸಿದ್ಲು. ಸಿಸಿ ಕ್ಯಾಮೆರಾಗಳನ್ನ ಒಡೆದು ಹಾಕಿದ್ಲು. ಕೊನೆಗೆ 112ಗೆ ಕರೆ ಮಾಡಿದ ಅಶ್ವಿನಿ ಪೊಲೀಸರ ಮೊರೆ ಹೋದ್ರು. ಈಗ ಸಿದ್ದಾಪುರ ಠಾಣೆಯಲ್ಲಿ ಮೀನಾಕ್ಷಿ ಸೇರಿ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ಎಲ್ಲ ಆಗಿದೆ. ನನ್ನ ಕೊಲೆ ಮಾಡೋದಕ್ಕಿಂತ ಬಂದಿರೋದು ಸರ್. ಅವರು ಗಂಡನ ಅಕ್ಕ ಆಗಬೇಕು. ನನ್ನ ಮೇಲೆ ದ್ವೇಷ ಅವ್ರಿಗೆ. ನೀನೇ ನನ್ನ ತಮ್ಮಂಗೆ ಹೇಳ್ಕೊಡ್ತಾ ಇರೋದು, ನಿನ್ನೆ ಸಾಯಿಸ್ತೀನಿ ಬಾರೆ ಆಚೆ ಅಂದ್ಬಿಟ್ಟು ಪೆಟ್ರೋಲ್ ಎಲ್ಲ ಒಯ್ದು ಸಾಯಿಸೋದಕ್ಕೆ ಆಲ್ರೆಡಿ ಬ್ಯಾಗಲ್ಲೆಲ್ಲ ತಂದಿಕ್ಬಿಟ್ಟು ಇಲ್ಲಿ ಒಯ್ದಿರೋದು ಸರ್ ಅವರು. ಉಮೇಶ್ ತಂದೆ ಮುನಿರಾಜ್ಗೆ 3 ಮಕ್ಕಳಿದ್ದಾರೆ. ತಮ್ಮ ಆಸ್ತಿಯಲ್ಲಿ ಎಲ್ಲ ಮಕ್ಕಳಿಗೂ ಸಮಪಾಲು ನೀಡಿದ್ದಾರಂತೆ. ಆದ್ರೀಗ ತನ್ನ ಮನೆಯಲ್ಲಿ ಪುತ್ರ ಉಮೇಶ್ ಅಕ್ರಮವಾಗಿ ವಾಸವಾಗಿದ್ದಾನೆ ಅಂತ ತಂದೆ ಮುನಿರಾಜು ಆರೋಪಿಸುತ್ತಿದ್ದಾರಂತೆ. ತಂದೆ ಜೊತೆ ಸೇರಿ ಸಹೋದರಿ ಮೀನಾಕ್ಷಿ ಕೂಡ ಕಿರುಕುಳ ನೀಡ್ತಾ ಇರುವ ಆರೋಪ ಕೇಳಿ ಬಂದಿದೆ. ಸಿದ್ದಾಪುರ ಠಾಣೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ವಿಕಾಸ್, TV9 ಬೆಂಗಳೂರು.